ನಾಲ್ಕು ರಾಧಾ ಗ್ಯಾಂಗ್ನಿಂದ ಆಸ್ತಿ ಲೂಟಿಗೆ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡಲಾಗಿದೆ. ಐದನೇ ರಾಧಾ ಬೇರೆ ಯಾರು ಅಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರಿಗೆ. ಬಹುಶಃ ಐದನೇ ರಾಧಾ ಯಾರಿದ್ದಾರೆ ಅವರೇ ಓನರ್ ಅಂತ ಕಾಣುತ್ತೆ. ಕೋರ್ಟ್ ಸೂಚನೆಯಂತೆ ಪೊಲೀಸರಿಂದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಮೂಲ ಮಾಲೀಕರಿಂದ ಈ ಜಿಪಿಎ ಹೋಲ್ಡರ್ನಿಂದಲೂ ಕೂಡ ದಾಖಲೆಗಳನ್ನ ಸಂಗ್ರಹ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಯಾಕೆ ಅಂತ ಅಂದ್ರೆ ಅಸಲಿ ರಾಧಾ ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು. ಹಾಗಾಗಿ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಸದ್ಯ ದೂರುದಾರರು ನೀಡಿರುವಂತ ದಾಖಲೆಗಳನ್ನ ಅದರ ಅಸಲಿಯತ್ ಏನು ಅಂತ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಬಿಕಾಸ್ ಆ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ಲ ಅಥವಾ ಫೇಕಾ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಾನು ರಾಧಾ ಅಂತ ಬಂದವರು ಅವರ ಹಿಂದಿರೋ ಗ್ಯಾಂಗು ಕೂಡ ಈಗ ನೋಟಿಸ್ ಕೊಡುವಂತ ಕೆಲಸ ಆಗಿದೆ. ಅದರ ಜೊತೆಗೆ ನಿಮ್ಮ ಬಳಿ ಇರುವಂತ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಸಬ್ಮಿಟ್ ಮಾಡಿ ಅಂತ ಸೂಚನೆ ಕೊಟ್ಟು ನೋಟಿಸ್ ಅನ್ನ ಕೊಡಲಾಗಿದೆ. ಸದ್ಯ ದಾಖಲೆಗಳನ್ನ ಕೊಡೋದಕ್ಕೆ ಆ ನಕಲಿ ಗ್ಯಾಂಗ್ ಮೆಂಬರ್ಸ್ಗಳೇನಿದ್ದಾರೆ ಅವರು ಹಿಂದೆ ಸರಿತಾ ಇದ್ದಾರೆ, ಹಿಂದೇಟಾಗ್ತಾ ಇದ್ದಾರೆ. ಕಾರಣ ಅವರು ಫೇಕ್ ಅಲ್ವಾ. ಹಾಗಾಗಿ ದೂರಿನಲ್ಲಿ ಉಲ್ಲೇಖಿಸಿರುವಂತಹ ಸಬ್ ರಿಜಿಸ್ಟ್ರಾರ್ ಕಚೇರಿಗಳೇನಿದೆ ಆ ಕಚೇರಿಗಳಿಗೂ ಕೂಡ ನೋಟಿಸ್ ಹೋಗಿದೆ. ಎಲ್ಲೆಲ್ಲಿ ಈ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿದ್ರಲ್ಲ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೂ ಕೂಡ ನೋಟಿಸ್ ಹೋಗಿದೆ. ಬಂಡಾಪುರದ ವಿವಾದಿತ ಜಾಗ ಏನಿದೆ ಆ ಜಾಗ ರಿಜಿಸ್ಟ್ರೇಷನ್ ಆದ ದಿನಾಂಕ, ಬಂಡಾಪುರದ ಜಾಗ ಯಾರಿಂದ ಯಾರಿಗೆ ಟ್ರಾನ್ಸ್ಫರ್ ಆಗಿದೆ, ಯಾರಿಂದ ಯಾರಿಗೆ ನೋಂದಣಿ ಆಗಿದೆ, ಆ ವೇಳೆ ಇದ್ದಂತಹ ಸಬ್ ರಿಜಿಸ್ಟ್ರಾರ್ ಬಗ್ಗೆ ಮಾಹಿತಿ ಕೊಡಿ ಅಂತ ನೋಟಿಸನ್ನು ಕೊಡಲಾಗಿದೆ. ಬಿಕಾಸ್ ದೊಡ್ಡ ಗ್ಯಾಂಗ್ ಇದೆ ಇದು. 4 ಜನ ರಾಧಾ ಏನಿದ್ದಾರೆ ಅವರ ಹಿಂದೆ ಒಂದು ಗ್ಯಾಂಗ್ ಇದೆ. ಈಗ 5ನೇ ರಾಧಾ ಕೊಟ್ಟಂತ ದೂರಿನ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಅದೊಂದು ಕಡೆ ಅವರಿಗೆ ಜಿಪಿಎ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ಬಿಕಾಸ್ ಈಗ ಒರಿಜಿನಲ್ ರಾಧಾ ಯಾರು, ಡೂಪ್ಲಿಕೇಟ್ ರಾಧಾ ಯಾರು, ಈ ವಿಚಾರವಾಗಿ ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಎಸ್ ಕೆ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಆರಂಭದಲ್ಲಿ 3 ಜನ 4 ಜನ ರಾಧಾ ಇದ್ದಿದ್ದು ಗೊತ್ತಾಯ್ತು. ಈಗ 5ನೇ ರಾಧಾ ಎಂಟ್ರಿ ಆಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ಏನು ಬೆಂಗಳೂರಿನ ಕೆರ್ಪುರಂ ಸಮೀಪ ಇರತಕ್ಕಂತ ಬಂಡಾಪುರ ಅಲ್ಲಿ ಏನು ಒಂದು 13 ಎಕರೆ ಜಾಗಕ್ಕೆ ಸಂಬಂಧಪಟ್ಟಂತೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರು. ಆ ದಾಖಲೆಗಳ ಸೃಷ್ಟಿ ಹಿನ್ನೆಲೆಯಲ್ಲಿ ಇನ್ನು ರಾಧಾ ಎಂಬಾಕೆ ಒಬ್ಬ ಜಿಪಿ ಹೋಲ್ಡರ್ ಅಂದ್ರೆ ಪವರ್ ಆಫ್ ಅಟರ್ನಿಯನ್ನ ಮಾಡ್ಕೊಟ್ಟಿದಂತ ವೆಂಕಟಪ್ಪ ಅವರಿಗೆ ಮಾಡ್ಕೊಟ್ಟಿದ್ರು. ಅವರು ದೂರನ್ನ ದಾಖಲು ಮಾಡಿದ್ದಾರೆ. ಈಗ ಸದ್ಯ ದೂರು ದಾಖಲು ಮಾಡಿರ್ತಕ್ಕಂತ ದೂರುದಾರರಿಂದ ಅಸಲಿ ದಾಖಲೆಗಳನ್ನ ತೆಗೆದುಕೊಂಡಿರ್ತಕ್ಕಂತ ಪೊಲೀಸರು ಕೋರ್ಟ್ ಸೂಚನೆ ಅಂದ್ರೆ ಇಲ್ಲಿ ಏನು ನಕಲಿ ಆಸ್ತಿದಾರರು ಉಟ್ಕೊಂಡಿದ್ದಾರೆ ಅವರ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದರ ನೈಜತೆಯನ್ನ ಪರಿಶೀಲನೆ ಮಾಡಿ ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದ್ರು. ಹಾಗಾಗಿ ದೂರುದಾರರಿಂದ ಮೊದಲಿಗೆ ಏನೆಲ್ಲಾ ದಾಖಲೆಗಳಿವೆ ಅವನ್ನ ಪಡ್ಕೊಂಡಿರ್ತಕ್ಕಂಥ ತನಿಖಾಧಿಕಾರಿಗಳು ಅದನ್ನ ನೈಜತೆ ಪರಿಶೀಲನೆಗಾಗಿ FSL ಗೆ ರವಾನೆ ಮಾಡಿದ್ರೆ, ಉಳಿದಂತೆ ಏನು ನಕಲಿ ಅಂತಕ್ಕಂಥ ಉಟ್ಕೊಂಡಿದ್ದಾರೆ ಅವರು 4 ಅವರ ಹಿಂದೆ ಇರ್ತಕ್ಕಂಥ ಗ್ಯಾಂಗ್ ಮೆಂಬರ್ಸ್ ಏನೇನಿದ್ದಾರೆ ಅವರ ಮಕ್ಕಳಿರ್ಬೋದು ಅಥವಾ ಅವರ ಸಂಬಂಧಿಕರ ಹೆಸರಿನಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಒಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಬಳಿ ಇರ್ತಕ್ಕಂಥ ದಾಖಲೆಗಳನ್ನ ತಂದುಕೊಡಿ ವಿಚಾರಣೆಗೆ ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಇವರಿಗೆ ಈಗ ನಕಲಿ ದಾಖಲೆಗಳು ಸಾಬೀತಾದ್ರೆ ನಾವು ಬಂಧನಕ್ಕೊಳಗಾಗ್ತೀವಿ ಅನ್ನೋ ಒಂದು ಬಂಧನ ಭೀತಿ ಶುರು ಆಗಿದೆ. ಹೀಗಾಗಿ ಇಲ್ಲಿವರೆಗೂ ಪೊಲೀಸ್ ಠಾಣೆ ಅಂದ್ರೆ ಪ್ರಕರಣ ದಾಖಲಾಗಿ 15 ದಿನ ಆಗಿದೆ. ನೋಟಿಸ್ ಅನ್ನ ಕೊಟ್ಟಿದ್ದಾರೆ. 15 ದಿನಗಳಾದ್ರೂ ಸಹ ಯಾವುದೇ ರೀತಿಯಾದಂತ ದಾಖಲೆಗಳನ್ನ ಕೊಡೋದಕ್ಕೆ ಹಿಂದೇಟಾಗ್ತಾ ಇದೆ. ಅದಕ್ಕೆ ಬಂಧನ ಭೀತಿ ಎದುರಾಗಿದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಯಾವ ವ್ಯಕ್ತಿ ತಾನು ರಾಧಾ ಅಂತಕ್ಕಂತ ನಿಟ್ಟಿನಲ್ಲಿ ಹೇಳಿಕೊಂಡು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅದೇನಾದ್ರೂ FSL ವರದಿಯಿಂದ ಸಾಬೀತಾದ್ರೆ ಅವರೆಲ್ಲರನ್ನೂ ಸಹ ಬಂಧನ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಈಗ ಪೊಲೀಸರು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಹೀಗಾಗಿ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಈ ರಾಧಾ ಅಂತಕ್ಕಂಥ ಹೆಸರಿನಲ್ಲಿ ಯಾರ್ಯಾರು ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅವರೆಲ್ಲರಿಗೂ ಈಗ ಒಂದು ನಡ್ಕ ಶುರು ಆಗಿದೆ ಅಂತ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್.